ಟಿ ನರಸೀಪುರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ. ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ತೊಲಗಿಸಿ ತೊಲಗಿಸಿ ಬಿಜೆಪಿ ತೊಲಗಿಸಿ, ತೊಲಗಿಸಿ ತೊಲಗಿಸಿ ಬಿಜೆಪಿ ತೊಲಗಿಸಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅದು ಈ ಮಕ್ಕಳ ಭವಿಷ್ಯದಲ್ಲಿ ಆಟವಾಡ್ತಾ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ಸುಮಾರು 22,05,089 ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ಬಿಟ್ಟು ಈ ಹರಾಜು ನಡೀತಲ್ಲ, ಆ ರೀತಿ ಹರಾಜು ಮಾಡಿಬಿಟ್ಟು ಪ್ರಶ್ನೆ ಪತ್ರಿಕೆನೆಲ್ಲ ಸೋರಿಕೆ ಮಾಡಿಬಿಟ್ಟು ಅವ್ರ ಭವಿಷ್ಯಕ್ಕೆ ಮಾರಕವಾಗಿ ಕೂತಿದ್ದಾರೆ. ಅವ್ರ ವಿರುದ್ಧ ಈ ಧರ್ಮೇಂದ್ರ ಶಿಕ್ಷಣ ಮಂತ್ರಿ ಏನಿದ್ದಾನೆ, ಧರ್ಮೇಂದ್ರ ಪ್ರಧಾನ್ ಅಂತ, ಅವನ್ನ ವಜಾ ಮಾಡಬೇಕು ಸಂಪುಟದಿಂದ. ಮತ್ತು ಈ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅವ್ರು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಯುವ ಕಾಂಗ್ರೆಸ್ನಿಂದ ಆಗ್ರಹಿಸ್ತಾ ಇದ್ದೀವಿ. ಹಾಗೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನಿದೆ ಅದನ್ನು ಕೇವಲ 15 ದಿನದಲ್ಲಿ 4 ಬಾರಿ ಹೆಚ್ಚಳ ಮಾಡಿದ್ದಾರೆ. ಈ ಬಡವರ ಕತೆ ಏನಾಗಬೇಕು? ಈ ಬಿ ಜೆ ಪಿಲಿ ಮೋದಿಯವ್ರು ಬಂದ್ಬಿಟ್ಟು ಅಚ್ಚೇ ದಿನ ಆಯಾಗ ಅಂತಂತವ್ರೆ. ಎಲ್ಲಿ ಬಂದಿದೆ ಅಚ್ಚೇ ದಿನ? ಬರೀ ಕೆಟ್ಟ, ಅವ್ರ ಸರ್ಕಾರದಲ್ಲಿ ಬರೀ ಕೆಟ್ಟ ದಿನಗಳೇ ಆಗಿವೆ. ಹಾಗಾಗಿ ಇದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಬಡ ಜನರಿಗೆ ಸದುಪಯೋಗ ಮಾಡ್ಕೊಳ್ಳೋ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇದೇ ವೇಳೆ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆ ಉಳಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಜನಸಾಮಾನ್ಯರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಸಮಸ್ಯೆ ಇದು. ಈ ಕೇಂದ್ರ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈಗ ಒಂದು 15 ದಿನದಲ್ಲೇ ಮೋದಿಯವರು ಹೇಳಿದ್ರು, ನೀವು ಖರ್ಚು ಕಡಿಮೆ ಮಾಡಿ, ನೀವು ಕಾರಲ್ಲಿ ಓಡಾಡಬೇಡಿ, ನೀವು ಟ್ರೈನಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ ಅಂತ ಹೇಳಿದ್ರು. ಅವಾಗಲೇ ಅವರು ನಮ್ಮ ಜನಗಳಿಗೆ ಇವ್ರ ಯೋಗ್ಯತೆ ಏನು, ಇವ್ರ ಆಡಳಿತ ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಇವ್ರಿಗೆ. ಏನಕ್ಕೆ ಅಂದರೆ ಈಗ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ, ಮೇಲಿಂದ ಮೇಲೆ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಆ ವಿದೇಶ ಪ್ರವಾಸ ಮಾಡಿ ಅವರ ವಿದೇಶ ಪ್ರವಾಸದಿಂದ ನಮ್ಮ ದೇಶಕ್ಕೆ ಎಷ್ಟು ಆದಾಯ ತಂದಿದ್ದಾರೆ ಅನ್ನೋದನ್ನು ಅವರು ಜನಗಳಿಗೆ ತಿಳಿಸ್ಬೇಕು. ಅವರು ಒಂದು ವಿದೇಶ ಪ್ರವಾಸ ರದ್ದು ಮಾಡಿದ್ರೆ 200-300 ಕೋಟಿ ದೇಶಕ್ಕೆ ಉಳಿತಾಯ ಆಗುತ್ತೆ. ಅದನ್ನು ಇಟ್ಕೊಂಡು ಇವರು ನಾವು ಜನಸಾಮಾನ್ಯರಿಗೆ ಏನು ಹೊರೆ ಆಗ್ತಾ ಇದೆಯಲ್ಲ ಅದನ್ನು ನಿಭಾಯಿಸ್ಬೋದಾಗಿತ್ತು. ಇವರು ಅದನ್ನು ಬಿಟ್ಬಿಟ್ಟು ಇವರು ಜನಸಾಮಾನ್ಯರು ಪಾಪ ಏನೋ ಕೆಲವೊಬ್ಬರು ಜೀವನಕ್ಕೋಸ್ಕರನೇ ಒಂದು ಕಾರ್ನ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಮತ್ತು ಅದೇ ಕಾರ್ ತಗೋಬೇಕು ಅಂತ ಎಷ್ಟೋ ಜನ ಬಡವರುಗಳು ಬಂದ್ಬಿಟ್ಟು ಏನೋ ಒಂದು ಕನಸು ಕಟ್ಕೊಂಡು ಕಾರ್ಗಳು ತೊಗೊಂಡಿದ್ದಾರೆ. ಅಂಥವ್ರಿಗೆ ನೀವು ಓಡಾಡಬೇಡಿ, ನೀವು ಚಿನ್ನ ತಗೋಬೇಡಿ ಅಂತ ಹೇಳಿದ್ರೆ ಜನಸಾಮಾನ್ಯರು ಪಾಪ ಅವರು 1 ರೂಪಾಯಿನೂ ಕೂಡಿಟ್ಟು ಅವರ ಏನೋ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವರ ಕನಸುಗಳ ಮೇಲೆ ಇವರು ಹೊಡಿತಾ ಇದ್ದಾರೆ. ಇವರು ಜನಸಾಮಾನ್ಯರ ಕನಸುಗಳ ಮೇಲೆ, ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಮತ್ತು ಈಗಾಗಲೇ ನೀಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಗೊತ್ತಿದೆ. ನೀಟ್ ಅನ್ನೋದು ಅದು ಸ್ಕ್ಯಾಮ್ ಅನ್ನೋದು ಶುರುವಾಗಿತ್ತು ಬಂದ್ಬಿಟ್ಟು ರಾಜಸ್ಥಾನದಿಂದ ಮತ್ತು ಗುಜರಾತಿಂದನೇ ಶುರುವಾಗಿದ್ದು. ಅದು ಈಗ ಆಲ್ರೆಡಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಯಾವ ಪಕ್ಷ ಆಡಳಿತದಲ್ಲಿದೆ? ರಾಜ್ಯದಲ್ಲಿರೋದು ಕೂಡ ಬಿಜೆಪಿನೇ. ಅಲ್ಲಿಗೆ ಬಿಜೆಪಿ ಕೈಯಲ್ಲಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನಗಳಿಗೆ ಉತ್ತಮವಾದ ಭವಿಷ್ಯನ ಕೊಡೋಕೆ ಅವ್ರ ಕೈಲಿ ಆಗಲ್ಲ. ಈ ಹಿಂದೆ ಹೇಳ್ಕೊ ಬಂದರು, ನಾವು ಅಚ್ಚೇ ದಿನ ಕೊಡ್ತೀವಿ ಮತ್ತು ನಿರುದ್ಯೋಗ ಸಮಸ್ಯೆ ನೀವು ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣವೇ ಹೇಳಿದ್ರು ಪಕೋಡ ಮಾರಿ ಅಂತಂದು ಹೇಳಿದ್ರು ಎಲ್ಲರೂ ವಿದ್ಯಾರ್ಥಿಗಳಿಗೆ. ಮತ್ತು ಓದಿರೋಂಥ ಸ್ಟೂಡೆಂಟ್ಗಳಿಗೆ ನೀವು ನಿಮ್ಮದೇ ಆದಂಥ ಪಕೋಡ ಮಾಡ್ಕೊಂಡು ಇಲ್ಲಿ ಇನ್ನೇನೋ ಒಂದು ಇದನ್ನು ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ಬೋದು, ಈ ಥರದಲ್ಲಿ ಹೇಳ್ಕೊಂಡು ಇವರು ಕಾಲ ಕಳ್ಕೊಂಡು ಎಲೆಕ್ಷನ್ ಪರ್ಪಸ್ಗೋಸ್ಕರ ಇವರು ಕೇಂದ್ರದಲ್ಲಿ ಬಿಜೆಪಿನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಇವರು ಅಧಿಕಾರನ ಯೂಸ್ ಮಾಡ್ಕೊತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸೋಂಥ ಕಿವಿಗಳು ಬಿಜೆಪಿನಲ್ಲಿ ಇಲ್ಲ. ಇದು ನಮ್ಮ ಆಗ್ರಹ. ಇದು ಕೇವಲ ಕಾಂಗ್ರೆಸ್ ಸಮಸ್ಯೆ ಅಲ್ಲ, ಇದು ಜನಗಳ ಸಮಸ್ಯೆ. ಇದರಲ್ಲಿ ಪ್ರತಿಯೊಬ್ಬರು ಜನಗಳು ಕೂಡ ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರು ಜನರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಬಿಜೆಪಿನ ವಿರೋಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ಇದೇ ರೀತಿ ಮುಂದುವರೆದ್ರೆ ಬೆಲೆ ಏರಿಕೆ ಈಗ 3 ದಿನ 4 ದಿನ ಗ್ಯಾಪ್ ಕೊಟ್ಕೊಂಡು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅವರು. ಅದು ಇದೇ ರೀತಿ ಮುಂದುವರೆದ್ರೆ ಇನ್ನೂ ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.